I'll come back to Hridaya Hridaya. I used to sing in orchestras. Okay. ಅಲ್ಲಿ ಓ ಪ್ರೇಮದ ಗಂಗೆ Yes. ನಿಮ್ಮೆಲ್ಲ ಹಾಡುಗಳು ಇಸ್ ಲೈಕ್ ದ ಸ್ಟೇಪಲ್ ಸಾಂಗ್ಸ್ ಅಲ್ಲಿ. ಓಕೆ, ಅದಕ್ಕೂ ಮುಂಚೆ ಆ ಹಾಡಲ್ಲಿ ನೀವು ಹಾಕೊಂಡಿದ್ರಿ ಗೊತ್ತಾ, ದಟ್ ವೆಲ್ವೆಟ್ ಬ್ಲೌಸ್ ಅಂಡ್ ದಟ್ ವಾಟ್ ಇಸ್ ದಟ್ ಸ್ಕರ್ಟ್, ಅದು ಕೂಡ ಲೈಕ್ ಹೌ ವಿ ಆಲ್ ಟಾಕ್ ಅಬೌಟ್ ಟ್ರೆಂಡ್ಸ್ ಟುಡೇ, ಫ್ಯಾಷನ್ ಟ್ರೆಂಡ್, ಇಟ್ ವಾಸ್ ಅ ಬಿಗ್ ಟ್ರೆಂಡ್ ಅಂಡ್ ದಟ್ ಸಾಂಗ್ ವಾಸ್ ಅ ಹಿಟ್. ಇದೆಲ್ಲ ಟ್ರೆಂಡ್ಸ್ ಆದ್ರೆ ಬಿಫೋರ್ ದ ಟ್ರೆಂಡ್ ಬಿಕೇಮ್ ವಾಟ್ ಇಟ್ ಇಸ್. ಲೆಟ್ಸ್ ಸ್ಟಾರ್ಟ್ the starting point ಮೂವಿದು. ಹೌ ಡಿಡ್ ಯು ಲ್ಯಾಂಡ್? ಅಗೇನ್ ಗಾಯತ್ರಿ ಅವ್ರ ಮಗಳು ಅಂತಾನೆ, ಎಲ್ಲೋ ಮಧುಸೂದನ್ ರೆಡ್ಡಿ ಅಂತ ಒಬ್ರು ಫೈನಾನ್ಸರ್ ಪ್ರೊಡ್ಯೂಸರ್ ಅವರಿದ್ದಾರೆ. ಅವರು ಈ ಥರ ಅಮ್ಮ ಎಲ್ಲೋ ಡಬ್ಬಿಂಗ್ ಚಾಮುಂಡೇಶ್ವರಿ ಸ್ಟುಡಿಯೋ ಡಬ್ಬಿಂಗ್ ಹೋದಾಗ ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ ಏನೋ ಬ್ಯಾಗಲ್ಲಿತ್ತು ಅಂತ ಅವ್ರು ನೋಡಿ, ಓ ಮಗಳು ಇಷ್ಟು ದೊಡ್ಡವಳಾಗಿದ್ದಾಳಾ ಅಂತ ಹಿಂಗೆಲ್ಲ ಡಿಸ್ಕಷನ್ ಆಗಿ, ಆಮೇಲೆ ಹೃದಯಗೆ ಹೊಸ ಫೇಸ್ನ ಹುಡುಕ್ತಿದ್ದಾರೆ ವಜ್ರೇಶ್ವರಿ ಕಂಬೈನ್ಸಿಂದಾನೆ ಅಪ್ಪಾಜಿ ಅವರು ಅಮ್ಮ ಲಾಂಚ್ ಮಾಡೋಕ್ಕೆ ಹುಡುಕ್ತಿದ್ದಾರೆ ಅಂದಾಗ, ಅಲ್ಲಿಂದ ಅವ್ರಿಗೆ ಗೀತಕ್ಕಂಗೆ ವಿಷಯ ಹೋಗಿ ಗೀತಕ್ಕ ಅಮ್ಮಂಗೆ ಹೇಳಿ ಈ ಥರ ಗಾಯತ್ರಿ ಅವ್ರ ಮಗಳಿದ್ದಾಳಂತೆ ನೋಡೋಣವಾ ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ನಮ್ಮ ತಂದೆಗೆ ಫೋಟೋಗ್ರಫಿ ವಾಸ್ ಅ ಹಾಬಿ ಅವ್ರಿಗೆ. ದೋ ಹಿ ವಾಸ್ ಇನ್ ದಿಸ್ ಪ್ರೊಫೆಷನ್, ಫೋಟೋಗ್ರಫಿ ಅವ್ರು ತುಂಬ ಇಷ್ಟಪಟ್ಟು ಮಾಡೋರು. ಸೊ ನನ್ನೊಂದಷ್ಟು ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ರು, ಅವಾಗ ತೆಗಿಯೋರು. ನಾನು ಡಾನ್ಸ್ ಮಾಡುವಾಗ ಏನಾದ್ರು ಕಾಸ್ಟ್ಯೂಮ್ ಹಾಕ್ಕೊಂಡೆ ಇದು ಮಾಡಿದ್ರೆ ಎಲ್ಲ. ಸೊ ಐ ಆಲ್ಸೋ ಯೂಸ್ ಟು ಗೋ ಫಾರ್ ಸಮ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಎಲ್ಲನೂ. ನನಗೆ ಏರ್ ಸ್ಟುವರ್ಡೆಸ್ ಆಗಬೇಕು ಅನ್ನೋ ಆಸೆ ಇತ್ತು, ಏರ್ ಹೋಸ್ಟೆಸ್ ಆಗಬೇಕು ಅಂತ. ಸೊ ಯುನೋ ಆಲ್ ದ್ಯಾಟ್ ಐ ವಾಸ್ ಡೂಯಿಂಗ್. ಸೊ ಅಲ್ಲೂ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ರು ಅಪ್ಪ. ಸೊ ಸಡನ್ನಾಗಿ ಕಾಲ್ ಬಂದಾಗ ನಮ್ಮ ಅಮ್ಮನ ಫಸ್ಟ್ ಪ್ರಶ್ನೆ ಇದ್ದಿದೆ ಅದು, ಹೆಂಗೆ ಗೊತ್ತಾಯಿತು ಅನು ಬಗ್ಗೆ ಅಂತ. ಬಿಕಾಸ್ ನಮ್ಮ ಅಣ್ಣ ನಾನು ಎಲ್ಲೂ ವುಡನ್ ಗೋ ವಿತ್ ಹರ್, ಯಾವುದೇ ಡಬ್ಬಿಂಗ್ ಆಗಲಿ ಶೂಟಿಂಗ್ ಆಗಲಿ ಅವ್ರು ಹೋದರೆ ನಾವು ಯಾವತ್ತೂ ಒಟ್ಟಿಗೆ ಅಕಂಪನಿ ಮಾಡ್ಕೊಂಡು ಅಮ್ಮನ ಹೋಗಿದ್ದೇ ಇಲ್ಲ. ಸೊ ಹೆಂಗೆ ಗೊತ್ತಾಯಿತು ಅಂತ ಆಮೇಲೆ, ಇಲ್ಲ ರೆಡ್ಡಿ ಅವರು ಫೋಟೋ ನೋಡಿದ್ರಂತಲ್ಲ ಗೃಹ ಪ್ರವೇಶದ್ದು ಅಂತಲ್ಲ. ಸೊ ಹಾಗೆ ಆವತ್ತು ನಮ್ಮ ದೊಡ್ಡಮ್ಮ ಮನೇಲಿದ್ದರು. ನಾ ಹೇಳಿದ್ನಲ್ಲ ಆಶಾರಾಣಿ ಅವರ ತಾಯಿ, ನಿವೇದಿತಾ ನಮ್ಮ ಅಕ್ಕನ ಹೆಸರು. ಆ್ಯಕ್ಚುಲಿ ಸಿನಿಮಾಗೋಸ್ಕರ ಪಾರ್ವತಮ್ಮ ಅವ್ರ ಆಶಾರಾಣಿ ಅಂತ ಚೇಂಜ್ ಮಾಡಿದ್ದು. ಸೊ ನನ್ನ ದೊಡ್ಡಮ್ಮ ಮನೇಲಿದ್ರು. ಶೀ ಸೆಡ್, ಅಲ್ಲ ನೀತುನು ಕರೆಕ್ಟಾಗಿ ರಥಸಪ್ತಮಿ 88 ಇರಬೇಕೇನೋ ಅವಳು, ರಥಸಪ್ತಮಿ 86 ಮೇ ಬಿ 86 ಆರ್ ಸಮಥಿಂಗ್. 88 ಮದುವೆ ಆದ್ಲು ನಮ್ಮ ಬಾಬನ್ನ. ಐ ಥಿಂಕ್ ಮೇ ಬಿ 85 86 ಅವಳು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ರಥಸಪ್ತಮಿ ಮಾಡಿದ್ದವಳು. ಸೊ ರಥಸಪ್ತಮಿ ಅದೇ ಪ್ರೊಡ್ಯೂಸರ್ಸ್, ಅದೇ ಡೈರೆಕ್ಟರ್ MS ರಾಜಶೇಖರ್, ಅದೇ ಹೀರೋ ಶಿವಣ್ಣ ಅವ್ರ ಜೊತೆ ಲಾಂಚ್ ಆಗಿದ್ದು. 99 ಸೇಮ್ ಟೀಮ್ ಜೊತೆ ನಾನು ಬಂದೆ ಹೃದಯ ಸಿನಿಮಾಯಿಂದ. ಸೊ ನಮ್ಮ ದೊಡ್ಡಮ್ಮ ಇದ್ರು, ಹೇಳಿದ್ರು, ಅವಳ ಹಣೆಯಲ್ಲಿ ಏನು ಬರ್ತಿದ್ಯೋ ಏನೋ, ಕಳಿಸು ಫೋಟೋ, ಅದರಲ್ಲಿ ಏನಿದೆ ನೋಡೋಣ ಅಂತ. ಸೊ ಹಾಗಾಗಿ ರಥಸಪ್ತಮಿ ಅವರ 2ನೇ ಸಿನಿಮಾ, ಆನಂದ್ ಆದಮೇಲೆ ರಥಸಪ್ತಮಿ. ಹೃದಯ ಅವರ 52ನೇ ಸಿನಿಮಾ. ಸೊ ಆಲ್ಮೋಸ್ಟ್ 10-12 ಇಯರ್ಸ್ ಆದಮೇಲೆ ಐ ವಾಸ್ ಲಾಂಚ್ಡ್. ಅಪ್ಪಾಜಿ ಅಮ್ಮ ಅವರೇ ಅವಾಗ ಅಮ್ಮ ಹೇಳಿದ್ರು, ನೋಡು ಆಶಾರಾಣಿ ಅಂತಿಟ್ಟೆ ನೀತುಗೆ, ಸುಧಾರಾಣಿ ಅಂತಿಟ್ಟೆ, ನಿಂಗೆ ಅನುಶ್ರೀ ಅಂತಿಡ್ತೀನಿ, ಮಾಲಾಶ್ರೀ ಆಯಿತು, ಅನುಶ್ರೀ ಅಂತಿಡ್ತೀನಿ, ಪ್ರೇಮ ಹೆಸರು ಚೇಂಜ್ ಮಾಡ್ಕೊಳ್ಳಿಲ್ಲ, ನಿಂದು ಅನುಶ್ರೀ ಅಂತ ಮಾಡ್ತೀನಿ ಅಂತ. ನಾ ಹೇಳಿದೆ, ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತಾನೆ ಅಮ್ಮ ಎಲ್ರಿಗೂ ಪರಿಚಯ, ಸೊ ನನ್ನ ತಂದೆ ಹೆಸರೇ ಇರಲಿ ಅನುಪ್ರಭಾಕರ್ ಅಂತ. ಶುವರ ಟೈಟಲ್ ಕಾರ್ಡ್ ಮಾಡೋವಾಗಲೂ ಕೇಳಿದ್ರು, ಬೇಡವೇನೆ ನಿಂಗೆ ಅನುಶ್ರೀ ಬೇಡ ಅಂತ. ಇಲ್ಲ ಬೇಡ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದೆ ಪಾರ್ವತಮ್ಮ ಅವ್ರನ್ನ. ಸೊ ನನ್ಗೆ ಅನುಪ್ರಭಾಕರ್ ಅಂತ ನಾನು ಲೀಗಲಾಗಿ ಹೆಸರು ಚೇಂಜ್ ಮಾಡ್ಕೊಂಡಿದ್ದೆ ಹೃದಯ ಆದಮೇಲೆ. ಅದರ್ವೈಸ್ ಮೈ ಆ್ಯಕ್ಚುಯಲ್ ನೇಮ್ ಇಸ್ ಅನ್ನಪೂರ್ಣ ಪ್ರಭಾಕರ್. ಓಹೋ, ಸೊ ಅದನ್ನು ಅನು ಮಾಡಿ ಅನುಪ್ರಭಾಕರರ ಪ್ರಭಾವ ಇವತ್ತು. ಸೊ ಎಸ್ಪೆಷಲಿ ಬುದ್ಧಿ ಬಂದಮೇಲೆ ಫಸ್ಟ್ಸ್ ಆರ್ ಆಲ್ವೇಸ್ ವೆರಿ ಸ್ಪೆಷಲ್ ಇನ್ ಎವ್ರಿಬಡೀಸ್ ಲೈಫ್. ವಾಟ್ ಈಸ್ ಯುವರ್ ಫೇವ್ರೆಟ್ ಮೂಮೆಂಟ್ ಫ್ರಮ್ ಹೃದಯ? I think one definitely acting with Shivana. First day napka or of course very clearly ತುಂಬ ಡೌನ್ ಟು ಅರ್ತ್, ಹಿ ವಾಸ್ ವೆರಿ ಸಿಂಪಲ್. ಫಸ್ಟ್ ಡೇ ಫಸ್ಟ್ ಶಾರ್ಟೇ ನಾನು ಹೋಗಿ ತಬ್ಕೊಂಡು ಅವ್ರಿಗೆ ಮುತ್ಕೊಟ್ಟು ಎಲ್ಲ ಮಾಡಬೇಕು. ಆ್ಯಂಡ್ ಐ ವಾಸ್ ಸೋ ನರ್ವಸ್, ಆಗಲಿಲ್ಲ ನನ್ನ ಕೈಲಿ ಮಾಡೋಕ್ಕೆ. ಆ್ಯಂಡ್ ಹಿ ಪಿಕ್ಡ್ ಇಟ್ ಅಪ್. ಅಂದರೆ ನಾನು ಹೇಳಿದ್ನಲ್ಲ ದೊಡ್ಡಮ್ಮನ ಮನೇಲಿ ಎಲ್ಲ ಐ ಹ್ಯಾಡ್ ಸೀನ್ ದೆಮ್, ವಿ ಯೂಸ್ ಟು ಸಿ ದೆಮ್ ಆಫನ್. ರಾಘಣ್ಣ ಇರ್ಬೋದು, ಶಿವಣ್ಣ ಇರ್ಬೋದು,
ಬಟ್ ಒಂದು ಇಂಟ್ರಾಕ್ಷನ್ ಇಲ್ಲ. ಆ್ಯಂಡ್ ನಾ ಸಿನಿಮಾ ಸೈನ್ ಮಾಡಿದಾಗ ಅಪ್ಪಾಜಿ ಅಮ್ಮನ ಮೀಟ್ ಮಾಡಿದ್ದೆ ಅಷ್ಟೇ, ಡೈರೆಕ್ಟರ್ನ, ಆಮೇಲೆ ಕ್ಯಾಮ್ರಾಮನ್ ಗೌರಿಶಂಕರ್ ಸರ್, ರಕ್ಷಿತಾ ಅವ್ರ ತಂದೆ, ಅವ್ರು ಅಷ್ಟು 4 ಜನನೇ ಮೀಟ್ ಮಾಡಿದ್ದು ನಾನು. ಶಿವಣ್ಣನ ಮೀಟೇ ಮಾಡಿಲ್ಲ, ಫಸ್ಟ್ ಡೇನೇ ನಾನು ಅವ್ರನ್ನ ನೋಡಿದ್ದು ಶೂಟ್ ದಿನ. ಸೊ ಇಮಿಡಿಯೇಟ್ಲಿ ಯುನೋ ಆ ಥರ ಹೋಗಿ ಅಪ್ಪ ಮನೆಯಲ್ಲಿ ಒಪ್ಕೊಂಡಿರ್ತಾರೆ, ನೀನು ಬಾಯ್ ಫ್ರೆಂಡ್ನ ಕರ್ಕೊಂಡು ಬಾ ಅಂತ. ಸೊ ಐ ಆಮ್ ಹ್ಯಾಪಿ. ಸೊ ಮನೆಗೆ ಬಂದುಬಿಟ್ಟು ತಪ್ಕೊಂಡು ಅಪ್ಪ ಕರೆದಿದ್ದಾರೆ ಬಾ ಮನೆಗೆ ಹೋಗೋಣ ಅಂತೆಲ್ಲ, ಐ ಆಮ್ ಸಪೋಸ್ ಟು ಟೇಕ್ ಹಿಮ್ ಆ್ಯಂಡ್ ಗೋ. ಸೊ ಐ ವಾಸ್ ಸೋ ನರ್ವಸ್. ಅವ್ರಿಗೆ ಗೊತ್ತಾಯಿತು, ಅವ್ರು ಹೋಗಿ ಸೈಡಲ್ಲಿ ರಾಜಶೇಖರ್ ಸರ್ಗೆ ಮತ್ತು ಗೌರಿಶಂಕರ್ ಸರ್ಗೆ ಹೇಳಿದ್ರು, ಈ ಶಾರ್ಟ್ ಬೇಡ ಇವಾಗ, ಬಿಟ್ಟುಬಿಡಿ ಇದನ್ನು, ಡೈಲಾಗ್ಸ್ ಎಲ್ಲ ಮಾಡೋಣ, ಇದು ಆಮೇಲೆ ಮಾಡೋಣ ಅಂತ. ಸೊ ಯುನೋ that sensitivity that he had, you know, ಓಕೆ ಅರ್ಥ ಮಾಡಿಕೊಂಡು ನ್ಯೂ ಕಮರ್ ಅವಳ ಕೈಲಿ ಆಗ್ತಿಲ್ಲ ಮಾಡೋಕ್ಕೆ ಅಂತ. ಸೊ ಅದಾದಮೇಲೆ ಡೈಲಾಗ್ಸ್ ಎಲ್ಲ ಚಿತ್ರಾ ಶೆಣೈ ಅವರು, ಅವಿನಾಶ್ ಅವರು, ನಾನು. ಸೊ ಡೈಲಾಗ್ಸ್ ಎಲ್ಲ ಐ ವಾಸ್ ಕಂಫರ್ಟಬಲ್, ಅದೆಲ್ಲ ಮಾಡಿದ್ವಿ. ಸೊ ಆ ಶಾರ್ಟ್ ಲಾಸ್ಟಲ್ಲಿ ಮಾಡಿದ್ವಿ. ಸೊ ದಟ್ ವೇ ಯುನೋ ಡಾನ್ಸ್ ಮಾಡುವಾಗ ಇಟ್ ವಾಸ್ ವೆರಿ ನ್ಯೂ ನನಗೆ. ಸ್ಟೇಜ್ ಮೇಲೆಲ್ಲ, ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ಐ ಹೆಡ್ ಪರ್ಫಾರ್ಮ್. ಬಟ್ ನಮ್ಮ ಸಿನಿಮಾ ಶೂಟಿಂಗೇ ತುಂಬ ಡಿಫ್ರೆಂಟ್. ಯುನೋ ಬಿಟ್ ಬೈ ಬಿಟ್ ಅಲ್ಲೇ ಸ್ಪಾಟಲ್ಲಿ ಹೇಳ್ಕೊಡ್ತಾರೆ, ಪ್ರಾಕ್ಟೀಸ್ ರಿಹರ್ಸಲ್ ಇರಲ್ಲ. ಆವಾಗೆಲ್ಲ ಮಾನಿಟರ್ಸ್ ಜೊತೆಲೇ ನಿಂತ್ಕೊಂಡು ಮಾಡೋರು. ಯುನೋ ಹಿ ಯೂಸ್ ಟು ಡೂ 3, 4, 5 ಮಾನಿಟರ್ಸ್ ಆಗಲಿ, ಅನು ಮಾಡು ಪರವಾಗಿಲ್ಲ ಯಾಕೆ ಅಂತೆಲ್ಲ. ಸೊ ದ ವೇ ಹಿ ವಾಸ್, ಐ ಥಿಂಕ್ ದಟ್ಸ್ ಒನ್ ಆಫ್ ದ most beautiful memories I have. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. And ಲಾಸ್ಟ್ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಆಫ್ಕೋರ್ಸ್ ಸಮ್ಮರ್ ಹಾಲಿಡೇಸ್ ಇದೆ, ಮಾಡೋಣ ಅಂತ ಫ್ಯಾಮಿಲಿ ಡಿಸ್ಕಷನ್ ಆಗಿದ್ದು. ಸೊ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಐ ಕೇಮ್ ಬ್ಯಾಕ್ ಆ್ಯಂಡ್ ಟೋಲ್ಡ್ ಮೈ ಪೇರೆಂಟ್ಸ್, ಐ ಸೆಡ್ ನಂಗೆ ತುಂಬ ಇಷ್ಟ ಆ್ಯಕ್ಟಿಂಗ್ ಮಾಡೋದು, ನಾನು ಎಂಜಾಯ್ ಮಾಡಿದೆ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಅಂತ. ಸೊ ಐ ಥಿಂಕ್ ದಟ್ ವಾಸ್ ಅನದರ್ ಕ್ಲಾರಿಟಿ that I got at 18, that this is what I want to do anta. So cinema September 19th release ಆಗಿದ್ದು, 1999. ಸೊ ಈ ಸೆಪ್ಟೆಂಬರ್ ಕರೆಕ್ಟಾಗಿ 25 ವರ್ಷ ಆಗುತ್ತೆ ನನ್ನ ಹೃದಯದ ಸಿನಿಮಾ ಬಂದು. ಸೊ ಸಿನಿಮಾ ರಿಲೀಸ್ ಆಗಿ 2 ತಿಂಗಳು ಆದಮೇಲೆ ಐ ಟರ್ನ್ 19. ಸೊ ಯುನೋ at 18 to kind of have that clarity, okay, this is what I want to do, I really enjoyed it ಅನ್ನೋದು. That was also something nice.